ನಮ್ಮ ಸ್ಕೋರ್ 1 ಲ್ಯಾಕ್ ಮೇಲ್ಗಡೆ ಇದೆ ನೀಟ್ ರ್ಯಾಂಕಿಂಗು. ಸೊ ನಮಗೆ ಸೀಟ್ ಸಿಗ್ಬೋದಾ ರೌಂಡ್ 2 ಅಲ್ಲಿ ಅಂತ ಹೇಳಿ ನಿಮಗೆ ಸುಮಾರು ಜನಕ್ಕೆ ಕ್ವೆಶನ್ ಇರುತ್ತೆ. ಸೊ ಅದಕ್ಕೆ ಅಂತಾನೆ ಕ್ಲಿಯರ್ ಆಗಿ ನಿಮಗೆ ಹೇಳ್ತೀನಿ ಹೇಗೆ ನೀವು ಸೀಟ್ ತಗೋಬಹುದು ಅಂತ. ಸೊ ವೆಲ್ಕಮ್ ಬ್ಯಾಕ್ ಟು PW ನೀಟ್ ಕರ್ನಾಟಕ. ನಾನು ನಿಮ್ಮ ಬಯಾಲಜಿ ಎಜುಕೇಟರ್ ರಚನಾ. ಮಕ್ಕಳು ನೀವು ಫಸ್ಟ್ ಏನ್ ಚೆಕ್ ಮಾಡಬೇಕು ಅಂತಂದ್ರೆ, ಸೊ ರೌಂಡ್ 1 ಇಂದ ಕಟ್ ಆಫ್ ಇದೆ, ಓಕೆನಾ. ಸೊ KE ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೀಟ್ ಅಂತ ಕಾಲಮ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ ನೀವು ನೋಡಿದಾಗ ಸುಮಾರು ಲಿಂಕ್ಗಳು ನಿಮಗೆ ಕಾಣಿಸುತ್ತೆ. ಸೊ ಅಲ್ಲಿ ಒಂದು ಕಟ್ ಆಫ್ ಇನ್ ಲಿಂಕ್ ಆಗಿರ್ಬೋದು, ದೆನ್ ಅದಾದ್ಮೇಲೆ ಫೀಸ್ ಸ್ಟ್ರಕ್ಚರ್ ರಿವೈಸ್ ಮಾಡಿರುವಂಥ ಫೀಸ್ ಸ್ಟ್ರಕ್ಚರ್ ಇದೆ. ಸೊ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಫೀಸ್ ಸ್ಟ್ರಕ್ಚರ್ ಏನಿದೆ ಅಂತ ಹೇಳಿ ಫಸ್ಟ್ ನೋಡಿಕೊಂಡು ಆಮೇಲೆ ಎಂಟರ್ ಮಾಡ್ತೀರಾ. ಫೈನ್. ಸೊ ನಿಮಗೆ ಗೊತ್ತೇ ಇದೆ ಗೌರ್ಮೆಂಟ್ ಕಾಲೇಜಸ್ ಅಂತಂದ್ರೆ ಅರೌಂಡ್ 64,350 ಇರುತ್ತೆ. ದೆನ್ ಅದಾದ್ಮೇಲೆ ಗೌರ್ಮೆಂಟ್ ಅಲ್ಲಿ ಪ್ರೈವೇಟ್ ಸೀಟ್ ಬೇಕು ಅಂತಂದ್ರೆ, ದಟ್ ಈಸ್ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಬೇಕು ಅಂತಂದ್ರೆ ದಟ್ ವಿಲ್ ಬಿ 1.53 ಲ್ಯಾಕ್ ಟು 1.56 ಲ್ಯಾಕ್ ಪರ್ ಇಯರ್ ಇರುತ್ತೆ. ದೆನ್ ಪ್ರೈವೇಟ್ ಕೋಟಾ ಪ್ಯೂರ್ ಪ್ರೈವೇಟ್ ಅಂತ ತಗೊಂಡಾಗ ನಾವಿಲ್ಲಿ 12 ಲ್ಯಾಕ್ ಮೇಲ್ಗಡೆ ಇರುತ್ತೆ ಅಂತ ಹೇಳಿ ನೋಡ್ಬೋದು. ದೆನ್ ಅದಾದ್ಮೇಲೆ ಮ್ಯಾನೇಜ್ಮೆಂಟ್ ಕೋಟಾ, ಓಕೆನಾ. ಸೊ ಇದಕ್ಕೆ ಕ್ಯೂ ಸೀಟ್ಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ 25 ಲ್ಯಾಕ್ ಕಿಂತ ಜಾಸ್ತಿನೇ ಇರುತ್ತೆ. ದಟ್ ವಿಲ್ ಬಿ 25 to 45 ಲ್ಯಾಕ್ ಅರೌಂಡ್ ನಿಮಗೆ 1 ಇಯರ್ಗೆ ಫೀಸ್ ಇರುತ್ತೆ, ಓಕೆನಾ. ಸೊ ಇದು ನಿಮಗೆ ಗೊತ್ತಿರಬೇಕು. ಫೈನ್. ಸೊ ಇದಾದ್ಮೇಲೆ ಯಾರ್ಯಾರಿಗೆ ಸಿಗ್ಬೋದು ರೌಂಡ್ 2 ಅಲ್ಲಿ 1 ಲ್ಯಾಕ್ ಅಬೌವ್ ಸ್ಕೋರ್ ಮಾಡಿದ್ರೆ ಅಂತ ಅಂದ್ರೆ, ನಾವಿಲ್ಲಿ ನೋಡಕ್ ಹೋದ್ರೆ ಸೊ SC/STಗೆ ರೌಂಡ್ 1 ಇಂದ ಕಟ್ ಆಫ್ ನೋಡ್ಕೊಂಡ್ರೆ ಸೊ ಎಲ್ಲಿ ತನಕ ಎಕ್ಸ್ಟೆಂಡ್ ಆಗಿದೆ 1.2 to 1.6 ಲ್ಯಾಕ್ ತನಕನೂ ಕೂಡ ಎಕ್ಸ್ಟೆಂಡ್ ಆಗಿದೆ. ಫೈನ್. ಸೊ ಹಂಗಂದ್ರೆ ಈಗ ಕೆಲವೊಂದು ಹೊಸ ಕಾಲೇಜಸ್ಗಳು ಬಂದಿದೆ ಮಕ್ಕಳೇ. ಸೊ ಹೊಸ ಕಾಲೇಜ್ ಕೂಡ ಲಿಸ್ಟ್ ಅಲ್ಲಿ ಆಡ್ ಆಗಿದಾವೆ. ಸೊ ಆ ಕಾಲೇಜಸ್ಗಳಲ್ಲಿ ನಿಮಗೆ ಸೀಟ್ ಸಿಗುವಂತ ಚಾನ್ಸಸ್ ಇದೆ, ಓಕೆನಾ. ಸೊ ಪ್ಯೂರ್ ಗೌರ್ಮೆಂಟ್ ಸೀಟ್ನೇ ನಿಮಗೆ ಸಿಗುವಂತ ಚಾನ್ಸಸ್ ಇದೆ. ಸೊ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ತೀರಾ ಯಾವ್ಯಾವ ಕಾಲೇಜಸ್ ನಿಮಗೆ ಅವೈಲೇಬಲ್ ಇದೆ ಅಂತ ಚೆಕ್ ಮಾಡ್ಕೊಂಡು ಪ್ರಿಯಾರಿಟಿ ಲಿಸ್ಟ್ ನ ನೀವು ಫಸ್ಟ್ಗೆ ಇಡಬೇಕಾಗುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ದೆನ್ OBC ಕ್ಯಾಟಗರೀಸ್ಗೆ ಅಂತಂದ್ರೆ 2A 2B 3A 3B ಬರೀ OBC ಇದ್ದಲ್ಲಿ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಇಲ್ಲಿ ನಿಮಗೆ 50 to 65 ರ್ಯಾಂಕಿಗೆ ಎಂಡ್ ಆಗಿದೆ, ಓಕೆನಾ. ಸೊ ಹಂಗಾಗಿ ಸೊ ಗೌರ್ಮೆಂಟ್ ಕೋಟಾ ಇನ್ ಪ್ರೈವೇಟ್ ಕಾಲೇಜ್ ಇದರದ್ದು ನಿಮಗೆ ಪಾಸಿಬಿಲಿಟಿ ಇದೆ ರೌಂಡ್ 2 ಮತ್ತೆ ಮಾಪ್ ಅಪ್ ರೌಂಡ್ ಅಲ್ಲಿ, ಅಂದ್ರೆ 3 ಮತ್ತೆ 3 ವೇಕೆನ್ಸಿ ರೌಂಡ್ ನೆಕ್ಸ್ಟ್ ಇರುತ್ತೆ ಅಲ್ವಾ. ಸೊ ಅದಕ್ಕೆ ನಿಮಗೆ ಚಾನ್ಸಸ್ ಇದೆ, ಓಕೆನಾ. ಸೊ ಅದರಲ್ಲೂ ಕೂಡ ರೂರಲ್ ಮತ್ತೆ ಕನ್ನಡ ಮೀಡಿಯಂ ಏನಾದರೂ ರಿಸರ್ವೇಶನ್ ಇತ್ತು ಅಂತಂದ್ರೆ ಪಕ್ಕಾ ಸಿಗುತ್ತೆ ಅಂತ ಅರ್ಥ. ಫೈನ್. ಸೊ ನೀವು ಚೆಕ್ ಮಾಡ್ಕೊಳ್ಳಿ ಯಾವ್ಯಾವ ಕಾಲೇಜಸ್ ಅವೈಲೇಬಲ್ ಇದೆ ಅಂತ, ಓಕೆನಾ ಮಕ್ಕಳೇ. ದೆನ್ ಅದಾದ್ಮೇಲೆ ಪ್ಯೂರ್ ಇವಾಗ ಜನರಲ್ ಮೆರಿಟ್ ಇದ್ದು ಬೇರೆ ಏನೂ ಕೂಡ ರಿಸರ್ವೇಶನ್ ಏನೂ ಕೂಡ ಇಲ್ಲ ಅಂತ ಅಂದಾಗ ಸೊ ಇಲ್ಲೇನಾಗುತ್ತೆ ಅಂತಂದ್ರೆ ನಿಮಗೆ 1 ಲ್ಯಾಕ್ ಇತ್ತು ಸ್ಕೋರ್ ಅಂತಂದ್ರೆ ಇಲ್ಲಿ ಸಿಗೋದು ಚಾನ್ಸಸ್ ಇರೋದಿಲ್ಲ ಮಕ್ಕಳೇ, ಓಕೆನಾ. ಸೊ ಗೌರ್ಮೆಂಟ್ ಸೀಟ್ಸ್ ನಾಟ್ ಏನು ರೀಚಬಲ್ ಅಟ್ 1 ಲ್ಯಾಕ್ ರ್ಯಾಂಕಿಗೆ ನಿಮಗೆ ಸಿಗೋದಿಲ್ಲ. ಸೊ ಅಡ್ಮಿಷನ್ ಆಕ್ಸೆಸಬಲ್ ಎಕ್ಸ್ಕ್ಲೂಸಿವ್ಲಿ ವಿಯಾ ಪ್ರೈವೇಟ್ ಕೋಟಾ. ಸೊ ಪ್ರೈವೇಟ್ ಕೋಟಾ ಇತ್ತು ಅಥವಾ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಅಂದ್ರೆ ಸೊ ಪ್ಯೂರ್ ಗೌರ್ಮೆಂಟ್ ಸಿಗಬೇಕು ಅಂತಂದ್ರೆ ಕಷ್ಟ ಆಗುತ್ತೆ. ಸೊ ಪ್ರೈವೇಟ್ ಮತ್ತೆ ಮ್ಯಾನೇಜ್ಮೆಂಟ್ ಇಂದ ಸೀಟ್ಸ್ ತಗೋಬಹುದಾಗಿರುತ್ತೆ. ಫೈನ್. ದೆನ್ ಅದಾದ್ಮೇಲೆ ಮತ್ತೆ ಏನ್ ಮಾಡ್ಬೇಕು ಮ್ಯಾಮ್ ನಾವು ಹಂಗಂದ್ರೆ, ಸೊ ನಿಮ್ಮ ಬಡ್ಜೆಟ್ ಏನಾದ್ರು ಜಾಸ್ತಿ ಇತ್ತು, ಜನರಲ್ ಮೆರಿಟ್ ಇತ್ತು ಅಂಡ್ ನಿಮ್ಮ ಸ್ಕೋರ್ ಅಷ್ಟಿದೆ ಅಂತಂದ್ರೆ ಯು ಕ್ಯಾನ್ ಜಸ್ಟ್ ಆಪ್ಟ್ ಪ್ರೈವೇಟ್ ಕಾಲೇಜಸ್ಗೆ ಆಪ್ಟ್ ಮಾಡ್ಬೋದು. ಅದಕ್ಕೆ 12 ಲ್ಯಾಕ್ ಅಬೋವ್ ಏನಿರುತ್ತೆ ಫೀಸ್ ಇರುತ್ತೆ 1 ವರ್ಷಕ್ಕೆ. ನಿಮಗೆ ಅಫೋರ್ಡೆಬಲ್ ಇತ್ತು ಅಂತಂದ್ರೆ ಯು ಕ್ಯಾನ್ ಆಪ್ಟ್ ದಿಸ್ ಕಾಲೇಜಸ್ ಮಕ್ಕಳೇ, ಓಕೆನಾ. ಸೊ ರೌಂಡ್ 1 ಕಟ್ ಆಫ್ ನಾನ್ ಮೆಟ್ರೋ ಅಥವಾ ನ್ಯೂವರ್ ಪ್ರೈವೇಟ್ ಕಾಲೇಜಸ್ ಸೊ ಇಂಥ ಕಡೆ ಸೊ 95 ಲ್ಯಾಕ್ ಟು 1.15 ರ್ಯಾಂಕ್ ತನಕನೂ ನಿಂತ್ಕೊಂಡಿದೆ. ಸೊ ಇಂಥ ಕಡೆ ನೀವು ಟ್ರೈ ಮಾಡ್ಬೋದಾಗಿರುತ್ತೆ. ಫೈನ್. ಸೊ ನೆಕ್ಸ್ಟ್ ಸೊ ರೌಂಡ್ 2 ಮತ್ತೆ ಮಾಪ್ ಅಪ್ ರೌಂಡ್ ಅಲ್ಲಿ ಪ್ರೊಬೆಬಿಲಿಟಿ ಇದೆ ಯಾವಾಗ ವೆನ್ ಯು ಆರ್ ರೆಡಿ ಟು ಪೇ ದಿಸ್ ಮಚ್ ಅಮೌಂಟ್, ಇಷ್ಟು ಅಮೌಂಟ್ ಪೇ ಮಾಡೋಕ್ಕೆ ನೀವು ರೆಡಿ ಇದ್ದೀರಾ ಅಂತ ಅಂದಾಗ ಮಾತ್ರ ನಿಮಗೂ ಕೂಡ ಇಲ್ಲಿ ಸಿಗುತ್ತೆ ಸೀಟ್. ಫೈನ್. ದೆನ್ ಅದಾದ್ಮೇಲೆ ಸೊ ಇವಾಗ ನಮಗೆ ಅಷ್ಟು ರ್ಯಾಂಕ್ ಬಂದಿದೆ ಆ್ಯಂಡ್ ನಾವು ಜನರಲ್ ಮೆರಿಟ್ ಇದ್ದೀವಿ, ನಮ್ಮದು ಬಡ್ಜೆಟ್ನೂ ಕೂಡ ಕಡಿಮೆ ಇದೆ ಅಂತ ಅಂದಲ್ಲಿ ನಿಮಗೆ ಬೇರೆ ಆಪ್ಷನ್ಸ್ ಏನಿರ್ಬೋದು ಅಂತಂದೇಳಿ ನಾವು ಚೆಕ್ ಮಾಡಕ್ಕೆ ಹೋದ್ರೆ ಸೊ ಆಲ್ಟರ್ನೇಟಿವ್ ಆಪ್ಷನ್ ಅಂತಂದರೆ BDS ಇರುತ್ತೆ ಮಕ್ಕಳೇ. ಸೊ ಅದರಲ್ಲಿನೂ ಕೂಡ ಏನು ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ಸ್ ಅಂತ ಇದೆಯಲ್ಲ ಸೊ ಅದು ನಿಮಗೆ ಅವೈಲೇಬಲ್ ಇರುತ್ತೆ. ದೆನ್ ಅದು ಬಿಟ್ಟರೆ ಆಯುಷ್ ಕೋರ್ಸಸ್ನು ಕೂಡ ನೀವು ಚೂಸ್ ಮಾಡ್ಕೋಬೋದು, ಓಕೆನಾ ಮಕ್ಕಳೇ. ಸೊ ಆಯುಷ್ ಕೋರ್ಸಸ್ನು ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಕೂಡ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೋಬೋದು. ಫೈನ್. ದೆನ್ ಅದಾದ್ಮೇಲೆ ರಿಪೀಟ್ ಮತ್ತೆ ಡ್ರಾಪ್ ಇಯರ್ನು ಕೂಡ ಆಪ್ಷನ್ ಇದೆ, ಅದನ್ನು ಕೂಡ ನೀವು ತಗೋಬೋದಾಗಿರುತ್ತೆ. ಸೊ ಇನ್ ಕೇಸ್ ನಿಮಗೆ ಆಗ್ತಾ ಇಲ್ಲ ಅಂತ ಅಂದ್ರೂ ಕೂಡ ಈಗನೂ ಕೂಡ ನೀವೇನು ಮಾಡ್ಬೋದು ಅಂತಂದ್ರೆ ಕೌನ್ಸಿಲಿಂಗ್ ಇಂದ ಚಾಯ್ಸ್ 4 ಕೊಟ್ಬಿಟ್ಟು ಎಕ್ಸಿಟ್ ಆಗ್ಬೋದು, ಓಕೆನಾ. ಎಕ್ಸಿಟ್ ಆಗ್ಬಿಟ್ಟು ಮತ್ತೊಂದ್ಸರಿ ನೀವು ಕುತ್ಕೊಂಡು ಪ್ರಿಪೇರ್ ಆಗಿ ಎಕ್ಸಾಮಿಗೆ ನೀವು ನೆಕ್ಸ್ಟ್ ನಿಮ್ಮ ಟಾರ್ಗೆಟ್ ಸ್ಕೋರ್ನ ಅಚೀವ್ ಮಾಡ್ಬೋದಾಗಿರುತ್ತೆ, ಓಕೆನಾ ಮಕ್ಕಳೇ. ದೆನ್ ನೆಕ್ಸ್ಟ್
ನಾನು ಕೆಲವೊಂದು ಪಾಯಿಂಟ್ಸ್ ಹೇಳ್ತೀನಿ ನಿಮಗೆ ರೌಂಡ್ 2 ಆಪ್ಷನ್ ಎಂಟ್ರಿಯಲ್ಲಿ ಏನು ನೀವು ಮಿಸ್ಟೇಕ್ ಮಾಡಬಾರ್ದು ಅಂತ. ಸಪೋಸ್ ಈಗ ನಂದು 1,00,000 ಮೇಲ್ಗಡೆ ಇದೆ ಅಪ್ಪ ಸ್ಕೋರು. ನಾನು ಯಾಕೆ ಟಾಪ್ ಕಾಲೇಜಸ್ದು ಹಾಕಲಿ ಅಂತಂದೇಳಿ ನೀವೇನಾದರೂ ಅದನ್ನ ಶಫಲ್ ಮಾಡೋಕ್ಕೆ ಹೋದರೆ ಮತ್ತೆ ಸುಮ್ಮನೆ ಲಾಸ್ ಮಾಡ್ಕೋತೀರ. ಅಂದರೆ ಟಾಪ್ ಕಾಲೇಜಸ್ನು ಹಾಕಿರಬೇಕು. ಸೊ KE ಅಲಾಟ್ ಹೆಂಗೆ ಮಾಡುತ್ತೆ ಅಂತಂದರೆ ಏನೇ ಇದ್ರು ಯಾವುದೇ ಕಾಲೇಜ್ ಇದ್ರೂ ಕೂಡ ಟಾಪ್ ಕಾಲೇಜ್ ಯಾವುದಿದೆ ಅದನ್ನು ಫಸ್ಟ್ ಪ್ರಿಫರೆನ್ಸ್ ಅಂತ ಇಟ್ಕೊಳ್ಳುತ್ತೆ. ಸೊ ನೀವು ಇವಾಗ ಮತ್ತೊಂದ್ಸರಿ ಅದನ್ನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಫೈನ್. ದೆನ್ ಅದಾದಮೇಲೆ ನೆಕ್ಸ್ಟ್ ಫೀಸ್ ಸ್ಟ್ರಕ್ಚರ್ ಏನು ಕೊಟ್ಟಿರ್ತಾರೆ ಅದನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಸೊ ಪಿ ಕೋಟಾ ಇದನ್ನ ಮತ್ತೆ ಕ್ಯೂ ಕೋಟಾ ಇದನ್ನ ಸೊ ಯಾವ್ದಿದೆ ಮ್ಯಾನೇಜ್ಮೆಂಟಿಂದು ಯಾವ್ದು ಫೀಸ್ ಎಷ್ಟೆಷ್ಟು ಬಂದಿದೆ ಅಂತಂದೇಳಿ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಸೊ ಜಿ ಕೋಟಾ ಅಂಡರಲ್ಲೇ ಆಗ್ತಾ ಇದೀನಾ, ಪಿ ಕೋಟಾ ಇದನ್ನ. ಸೊ ಸುಮ್ಮನೆ ಜಾಸ್ತಿ ಫೀಸಿಂದು ಅಂದರೆ ನೀವು ಬೇರೆ ಕೋಟಾ ಅಂಡರ್ ಹಾಕಿರುವಂಥ ಕಾಲೇಜಸ್ ನಿಮಗೆ ಅಲಾಟ್ ಆಗಿಬಿಟ್ರೆ ಫೀಸ್ ಕಟ್ಟಕ್ಕೆ ಆಗದೆ ನಿಮಗೆ ಅಡ್ಮಿಷನ್ ಕೂಡ ಆಗಲಿಲ್ಲ ಅಂತ ಅಂದರೆ ನೀವೇನು ಕಟ್ಟಿರ್ತೀರಲ್ಲ ಸೆಕ್ಯೂರಿಟಿ ಡೆಪಾಸಿಟ್ ಅದು ನಿಮಗೆ ವಾಪಸ್ ಸಿಗಲ್ಲ. ಸೊ ಗಮನ ಇಟ್ಕೊಂಡು ಫೀಸ್ ಸ್ಟ್ರಕ್ಚರ್ ನೋಡಿಕೊಂಡು ನೀವೇನು ಮಾಡ್ಕೊಳ್ಳಿ ಪ್ರಿಯಾರಿಟಿ ಲಿಸ್ಟ್ನ ಚೇಂಜ್ ಮಾಡ್ಕೊಳ್ಳಿ. ದೆನ್ ಮತ್ತೆ ರೌಂಡ್ 2 ಬಂದಾಗ ಅವಾಗ ನಾನು ನಿಮಗೆ ಮತ್ತೊಂದ್ಸರಿ ಗೈಡ್ ಮಾಡ್ತೀನಿ ಹೇಗೆ ನೀವು ಲಿಸ್ಟ್ನ ಚೇಂಜ್ ಮಾಡ್ಕೋಬೇಕು, ಅಲ್ಟರ್ ಮಾಡಬೇಕು ಅಂತ. ಸೊ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೋಪ್ ದಿಸ್ ವಿಡಿಯೋ ಹೆಲ್ಪ್ ಯು. ಸೊ ನಿಮಗೆ ಚೂರಾದರೂ ಕಾನ್ಫಿಡೆನ್ಸ್ ಬಂದಿರ್ಬೋದು ಅಥವಾ ಓಕೆ ನನಗೂ ಕೂಡ ಚಾನ್ಸಸ್ ಇದೆ ಅಂತ ಹೇಳಿ ಅನ್ಸಿರ್ಬೋದು. If it is yes, then let me know in the comment section and we'll meet in the next video. Till then, bye bye.